ಯಾಕೆ? ಅದನ್ನೆಲ್ಲ ತಗೊಂಡು ನೀನೇನು ಮಾಡ್ತೀಯ? ನೀನೇಕೆ ಇಲ್ಲಿಗೆ ಬಂದೆ? ಯಾಕೆ ನನ್ ಮೇಲೆ ಇಷ್ಟೊಂದು ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ನನ್ ಮೇಲೆ ನಿಮಗೆ ಪ್ರೀತಿ ಇಲ್ವಾ? ಪ್ರೀತಿ ಪ್ರೇಮ ಅದನ್ನೆಲ್ಲ ಸುಟ್ಟು ಹಾಕು. ನೀನೇಕೆ ಇಲ್ಲಿಗೆ ಬಂದೆ ಅಷ್ಟೇ ಹೇಳು. ಅದು ನಿಮ್ಗೊಂದು ಮುಖ್ಯವಾದ ವಿಷಯ ತಿಳಿಸಬೇಕಾಗಿತ್ತು. ಅದಕ್ಕೆ ಅರ್ಜೆಂಟ್ ಆಗಿ ನಿಮ್ಮನ್ನು ಕಾಣಬೇಕಂತ ಬಂದೆ. ಸರಿ, ನೀನು ಬಂದ ವಿಷಯ? ಅದು ನಾನೀಗ ನಿಜವಾಗ್ಲೂ 3 ತಿಂಗಳ ಗರ್ಭಿಣಿ. ನೀನು ಗರ್ಭಿಣಿ ಆದರೆ ನಾನೇನು ಮಾಡಲಿ? ಇನ್ನು 6 ತಿಂಗಳು ಬಿಟ್ಟು ಆಸ್ಪತ್ರೆಗೆ ಹೋಗು. ಹೆರಿಗೆ ಮಾಡುತ್ತಾರೆ, ಕೈಯಲ್ಲಿ ಒಂದು ಕೂಸನ್ನು ಕೊಡುತ್ತಾರೆ. ಬೇಕಾದರೆ ಅದನ್ನು ಜೋಪಾನ ಮಾಡು. ಬೇಡವಾದರೆ ಯಾವುದೋ ಒಂದು ಕೆರೆನೋ ಅಥವಾ ಬಾವಿಗೆ ಬಿಸಾಕು. ಹಾಗಾದರೆ ನನ್ನ ಪ್ರೀತಿ ಪ್ರೇಮ ಮಾಡಿ ಗರ್ಭಿಣಿ ಮಾಡಿದ್ದು ಮರ್ತು ಬಿಟ್ಟ? ನನ್ನ ಕೊಳಿಗೆ ತಾಳಿ ಕಟ್ಟುವುದಿಲ್ವಾ? ತಾಳಿ ಕಟ್ಟುವ ಸಲುವಾಗಿ ನಿನ್ನೊಂದಿಗೆ ಪ್ರೀತಿ ಪ್ರೇಮ ಮಾಡಿಲ್ಲ, ಮಜಾ ಮಾಡಿಬಿಟ್ಟೆ. ಈಗ ನೀನು ಗರ್ಭಿಣಿ. ನೀನ್ಯಾರೋ ನಾನ್ಯಾರೋ? ನನ್ನ ದಾರಿ ನಾನು ನೋಡಿಕೊಂಡಿದ್ದೇನೆ, ನಿನ್ನ ದಾರಿ ನೀನು ನೋಡಿಕೋ. ನನ್ನ ಗರ್ಭಿಣಿ ಮಾಡಿದ್ದು ನೀನೇ. ನನ್ನ ಕೊಳಿಗೆ ತಾಳಿ ಕಟ್ಟಲೇಬೇಕು. ಅಯ್ಯೋ ಹುಚ್ಚಿ, ತಾಳಿ ಕಟ್ಟುವ ಪದ್ಧತಿ ನನ್ನಲ್ಲಿದ್ದರೆ ಇಷ್ಟೊತ್ತಿಗೆ ಎಷ್ಟೋ ಹೆಂಗಸರು ನನ್ನ ಹೆಂಡರಾಗುತ್ತಿದ್ದರು. ನನ್ನ ಕಣ್ಣಿಗೆ ಕಾಣುವ ಯೌವನದ ಹೆಣ್ಣುಗಳನ್ನು ಮೋಹದ ಮಾತುಗಳನ್ನಾಡಿ ಮುದ್ದಿಸಿ ಮಧ್ಯದಲ್ಲಿ ಕೈ ಬಿಡುವುದೇ ಈ ಕಲಿಯುಗದ ಕರಮೇಂದ್ರನ ನೀತಿಯಾಗಿದೆ. ಹೊರತು ತಾಳಿ ಕಟ್ಟುವ ಕಾನೂನು ಈ ಕರ್ಮೇಂದ್ರನ ಕಥೆಯಲ್ಲಿಲ್ಲ. ಅದರಲ್ಲಿ ನೀನೊಬ್ಬಳು. ಬೇಕಾದರೆ ಹೊಟ್ಟೆಪಾಡಿಗೆ ಹಣ ನೀಡುತ್ತೇನೆ, ಎಲ್ಲಿ ಬೇಕಾದರೂ ಹೋಗಿ ಬದುಕು. ಮಮತೆ ಮಾತುಗಳನ್ನಾಡಿ ಮದ್ದಿಗೆ ಆಗ್ತದ ಮಾತು ಕೊಟ್ಟು ಮಧ್ಯದಲ್ಲಿ ಕೈ ಬಿಟ್ಟು ಹೋಗ್ತಾ ಇದೆಯಲ್ಲ, ನನ್ನ ಪಾಪ ನನಗೆ ತಟ್ಟದೇ ಬಿಡೋದಿಲ್ಲ. ಪಾಪ ಪುಣ್ಯ, ಪಾಪ ಪುಣ್ಯ ಅದರರ್ಥ ನೀನೇನೋ ಬಲ್ಲೆಯ? ಈ ಕಲಿಯುಗದಲ್ಲಿ ನ್ಯಾಯ ನೀತಿ ಧರ್ಮ ಬಿಟ್ಟು ಒಬ್ಬರ ಕುತ್ತಿಗೆ ಇಚ್ಚಿಕೆ ಒಬ್ಬರು ಬದುಕುತ್ತಾರಲ್ಲ, ಅದೇ ಪುಣ್ಯದ ಕೆಲಸ. ತಾನು ಬದುಕಿ ಮತ್ತೊಬ್ಬರನ್ನು ಬೆಳೆಸುವುದೇ ಅದೇ ಪಾಪದ ಕೆಲಸ. ಪಾಪ ಪುಣ್ಯಗಳ ಮಾರ್ಗ ಬಿಟ್ಟು ಮುಂದೆ ಬದುಕುವ ದಾರಿ ಕಲಿ. ನೋಡುವಪ್ಪ, ಡಾಕ್ಟರ್ ಹತ್ರ ಹೋಗಿ ಹಣ ಎಸೆದರೆ ನಿನ್ನ ಹೊಟ್ಟೆಯಲ್ಲಿರುವ ಪಾಪದ ಪಿಂಡವನ್ನು ತೆಗೆಯುತ್ತಾರೆ. ಮತ್ತೆ ಸಮಾಜದಲ್ಲಿ ಗರ್ತಿಯಂತೆ ನಟನೆ ಮಾಡು. ವರದಕ್ಷಿಣೆಗಾಗಿ ಬಾಯಿ ತೆಗೆದು ಕೂತಿರುವ ಬಡಪಾಯಿಗಳು ಬಂದು ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತಾರೆ. ಅದನ್ನೆಲ್ಲ ಬಿಟ್ಟು ನನ್ನ ಹಿಂದೆ ಬಂದರೆ ನಿನಗೆ ನರಕ ತಪ್ಪಿದ್ದಲ್ಲ. ನೋಡು, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನೀನ್ ಮಾಡಿದ ಕರ್ಮನ ಮತ್ತೊಬ್ಬರ ಕೊಳಗೆ ಹಾಕೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಕರ್ಮೇಂದ್ರ, ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಓ ಎಸ್, ಕೇಳಬಹುದು. ನಿನಗೆ ಜನ್ಮ ನೀಡಿದ ತಂದೆ ಯಾರು? ನನಗೆ ಜನ್ಮ ನೀಡಿದ ನನ್ನ ತಂದೆ ದೇವೇಂದ್ರ. ದೇವೇಂದ್ರ ಅಂತ ಹೇಳುವ ಬದಲು ಮತ್ತೊಬ್ಬರ ಹೆಸರು ಹೇಳ್ತೀಯಾ? ಸಂದರ್ಭ ಬಿದ್ದರೆ ಹೇಳಬೇಕಾಗುತ್ತದೆ. ಈ ಸಮಾಜದಲ್ಲಿ ಬದುಕಬೇಕಾದರೆ. ಅಂದ್ರೆ ನಿನ್ನ ತಂದೆ ದೇವೇಂದ್ರ ಅಂದ ಮೇಲೆ ನಿನ್ನ ತಾಯಿ ರಂಭೆ ಊರ್ವಶಿ ಹೇಳಿಕೆಯಾಗಿರ್ಬೇಕು. ಅಂತವ್ರ ಮಗನಾದ ಮೇಲೆ ನೀನು
ನಾನು ಮನೆ ಮನೆ ತಿರುಗುವ ನಾಯಿನೇ, ಆದ್ರೆ ನೀ ಎತ್ತಿನ ನಾಯಿ. ಅನ್ನ ಹಾಕಿದ ಒಣದ ಮನೆಗೆ ಕಣ್ಣು ಹಾಕುವುದಿಲ್ಲ. ಆದ್ರೆ ನೀನು ಅಂಥ ನಾಯಿ ಅಲ್ಲ, ಹುಚ್ಚ ನಾಯಿ. ನಿನ್ನಂಥ ನಾಯಿ ಕಚ್ಚಿದ್ರೆ ಮೈಯೆಲ್ಲ ವಿಷ ಇರುತ್ತೆ. ನಿಮ್ಮಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಕೊಂಡಾಕಿ ಸಾಯಿಸ್ಬೇಕು. ಇಲ್ಲ ಅಂದ್ರೆ ನಿಮ್ಮಂಥವ್ರನ್ನು ಬಿಟ್ರೆ ಈ ಸಮಾಜದಲ್ಲಿ ನಮ್ಮಂತ ಹೆಣ್ಣು ಮಕ್ಕಳಿಗೆ ಕಂಟಕ ತಪ್ಪಿದಲ್ಲ. ನನ್ನನ್ನು ಗುಂಡಿಟ್ಟು ಕೊಲ್ಲುವ ಧೈರ್ಯ ಯಾವ ಗಂಡಸಿಗಿದೆ ಈ ಸಮಾಜದಲ್ಲಿ? ನನ್ನಲ್ಲಿ ಹಣ ಇದೆ, ಹಣ ಎಸೆದರೆ ಸಾಕು. ಸತ್ತು ಬಿದ್ದ ಪಶುವಿನ ಮಾಂಸ ಕಾಗೆ ಹದ್ದು ತಿಂದು ಬದುಕಿದಂತೆ ನನ್ನ ಹಣ ತಿಂದು ಬದುಕುವ ಎಷ್ಟು ಗಂಡಸರು ಅಧಿಕಾರಿಗಳಿದ್ದಾರೆ ಈ ಕೊಟ್ನೂರಿನಲ್ಲಿ. ಈ ಸಮಾಜದಿಂದ ನೀನ್ ಪಾರಾದ್ರೂ ನಿನ್ನ ಕೋರ್ಟ್ ಕಟ್ಟೆ ಏರಿಸ್ತೀನಿ, ನಿನಗೆ ಶಿಕ್ಷೆ ಕೊಡಿಸ್ತೀನಿ. ರೂಪಾ, ಈ ನಿನ್ನ ಸರ್ಕಾರ ನನಗೆ ಏನು ಮಾಡಲಾರದು. ಬೀದಿಯ ಮೇಲೆ ಒಂಟಿ ಹೆಣ್ಣಿನ ಅತ್ಯಾಚಾರ ನಡೆದಿದ್ದರು ಕೊಂಡು ಕಾಣದಂತೆ ಹೋಗುತ್ತಾರೆ ಈಗಿನ ಪೊಲೀಸರು. ಇನ್ನು ಪೊಲೀಸ್ ಸ್ಟೇಷನ್ ಮುಂದೆ ಪೊಲೀಸ್ ಸಮ್ಮುಖದಲ್ಲೇ ಕೊಲೆ ನಡೆದರು. ಇನ್ನು ಕೊಲೆಗಾರ ಯಾರು ಎಂಬುದನ್ನು ಬಂಧಿಸಿಲ್ಲ ಈ ನಿನ್ನ ಸರ್ಕಾರ. ರೂಪಾ, ಸರ್ಕಾರದ ಭಯವಿಲ್ಲದೆ ಕೋರ್ಟಿನ ಆವರಣದಲ್ಲಿ ಕೊಲೆ ಮಾಡುವಷ್ಟು ಧೈರ್ಯ ಬಂದಿದೆ ಈ ನಮ್ಮ ಸಮಾಜಕ್ಕೆ. ಅಂದ ಮೇಲೆ ನೀನೊಬ್ಬಳು ಸಾಮಾನ್ಯ ಹೆಣ್ಣು, ಏನು ಮಾಡಬಲ್ಲೆ ನನಗೆ? ನೀನು ಕೋರ್ಟಿನ ಕಟ್ಟೆ ಏರಿದರೆ ನಾನು ಹಣ ಚೆಲ್ಲಿ ಪಾರಾಗುತ್ತೇನೆ. ಹಣ ಕೊಟ್ಟು ನೀನು ಪಾರಾದ್ರೂ ನನ್ನ ಕೈಯಿಂದ ನೀನು ಪಾರಾಗಬೇಕಲ್ಲ. ನೀನೇನು ಮಾಡಬಲ್ಲೆಯ ನನಗೆ? ದೊಡ್ಡ ಕರ್ಮೇಂದ್ರ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ನನ್ನ ಶೀಲ ಹಾಳು ಮಾಡಿದವನು ನೀನೇ. ದಯವಿಟ್ಟು ಹಠ ಮಾಡಬೇಡ, ನನ್ನ ಕಡೆಗೆ ತಾಳೆ ಕಟ್ಟು. ಇಲ್ಲದಿದ್ದರೆ ನಿನ್ನ ಕರ್ಮದ ಫಲ ನೀನೇ ಉಣಬೇಕಾಗುತ್ತೆ. ರೂಪಾ, ನನ್ನನ್ನು ಕೋರ್ಟಿನ ಕಟ್ಟೆ ಏರಿಸಬೇಕಾದವಳು, ನನ್ನನ್ನು ಗುಂಡಿಟ್ಟು ಕೊಲ್ಲಿಸಬೇಕಾದವಳು, ನನ್ನನ್ನು ಸರ್ಕಾರದಿಂದ ಶಿಕ್ಷೆ ಪಡಿಸಬೇಕಾದವಳು. ನಿನಗಂಜಿ ನಾನು ಯಾವುದಾದ್ರೂ ಒಂದು ಕಾಣಿಕೆ ಪಡಬೇಕಲ್ಲ. I said get out. ದಯವಿಟ್ಟು ನಾನು ಹೇಳಿದ ಮಾತನ್ನ ಕೇಳು ಕರ್ಮೇಂದ್ರ. ಹಠ ಮಾಡಕ್ ಹೋಗ್ಬೇಡ, ನನ್ನ ಕೊನೆಗೆ ತಾಳಿ ಕಟ್ಟು. ನನ್ನ ಮಾತನ್ನ ಕೇಳಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನಿನ್ನ ಕಪಟ ನಾಟಕದಲ್ಲಿ ಖಳನಾಯಕಿ ನಿಂತು ಮೆರೆದು ನನಗೆ ಮೋಸ ಮಾಡಿ ಹೋದೆಯಲ್ಲ, ನಾನು ಸುಮ್ಮನೆ ಬಿಡೋದಿಲ್ವೋ? ನಿನ್ನ ಸುಮ್ಮನೆ ಬಿಟ್ರೆ ನಮ್ಮಂತ ಹೆಣ್ಣುಗಳಿಗೆ ಅಪಾಯ ತಪ್ಪಿದ್ದಲ್ಲ. ಇಲ್ಲ, ನಾನು ಸತ್ತ ಚಿಂತೆ ಇಲ್ಲ. ನಿನಗ್ ಮಾತ್ರ ಶಿಕ್ಷಾ ಕೊಟ್ಟೇ ತೀರ್ತೀನಿ. ಹಗಲ ಇರಳ ನೀಡಿ ಹೋದೆ ಚಿಂತೆಯ ಭಾರ ತಾಳದಂತೆ. ಹಗಲ ಇರಳ ನೀಡಿ ಹೋದೆ ಚಿಂತೆಯ ಭಾರ ತಾಳದಂತೆ. ಜೀವ ಬಿಡಬೇಡಿ ತುಂಬಿ ನೋಡಬೇಡಿ, ಜೀವ ಬಿಡಬೇಡಿ ತುಂಬಿ ನೋಡಬೇಡಿ. ಚೆಲುವೆ
ಗೆಳೆಯ ಸುಧಾಕರ್ ಅಂತ ಹೋಗಿದ್ದಮ್ಮ. ಆತ ಫೋನ್ನಲ್ಲಿ ಎಲ್ಲ ರವಿ ವಿಚಾರ ಹೇಳಿದ್ದಾರೆ. ಆತನು ರವಿ ಒಪ್ಪಿದ್ದಾನಂತಮ್ಮ. ಅದಕ್ಕಾಗಿ ಈ ನಮ್ಮ ಮನೆತನಕ್ಕೆ ರವಿನ ದತ್ತಕತ್ಕೊಳ್ಳಿಕ್ಕೆ ಸಂತೋಷ ಪಟ್ಟನಮ್ಮ ನಮ್ಮ ಗೆಳೆಯ ಸುಧಾಕರ. ನಿಜವಾಗ್ಲೂ ರವಿ ನನ್ನ ಮನಸಾರಿ ಒಪ್ಕೊಂಡಿದ್ದಾರೆ ತಾನೆ? ಹೌದಮ್ಮ, ಸಾರಿ ಒಪ್ಪಿಕೊಂಡಿದ್ದಾರೆ. ಸುಶಿಕ್ಷಿತ ಕಲಿತವನು ಆತ ಒಪ್ಪಿಕೊಳ್ಳಲ್ಲ ಅಂದ್ರೆ ಮೇಲಾಗಿ ನಿನ್ನಂತ ಅವರಿಗೂ ಅಕ್ಕ ತಂಗಿಯರು ಮನೆಯಲ್ಲಿ ಇರ್ತಾರಮ್ಮ. ಅದಕ್ಕೋಸ್ಕರವಾಗಿ ಆದರೂ ಆತ ಒಪ್ಪಿಕೊಂಡಿದ್ದಾನೆ. ಒಪ್ಪಿಕೊಂಡಿದ್ದಾನೆ. ಇವತ್ತೇ ಬೆಂಗಳೂರಿನಿಂದ ಬರ್ತಾನಂತ ಹೇಳಿದ್ದಾನೆ. ಬಂದರೂ ಬರ್ಬೋದಮ್ಮ. ಅಮ್ಮ ನೋಡಮ್ಮ, ರವಿ ನಮಸ್ಕಾರ. ಬಾರ ಪಾರವಿ, ಚೆನ್ನಾಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ ಸರ್, ತಾವು ಚೆನ್ನಾಗಿದ್ದೀರಾ? ಏನೋ ಜೀವನ ನಡೆಸುತ್ತಾ ಇದ್ದೇವಪ್ಪ. ಆದರೆ ನೀನು ಚೆನ್ನಾಗಿದ್ದರೆ ಸಾಕಪ್ಪ ರವಿ. ಯಾಕಂದ್ರೆ ನೀನು ನಮ್ಮ ಕಣ್ಣ ಇದ್ದಾನೆ. ಕಣ್ಣಿಗೆ ಎರಡು ಕುಟ್ಟಿ ಕೊಟ್ಟವನೇ ನೀನು ಅಂದ ಮೇಲೆ ನಿನ್ನ ಉಪಕಾರ ನಾನು ಈ ಜನ್ಮದಲ್ಲಿ ಮರೆಯಲಾಗಪ್ಪ. ಚೇ ಎಂತ ಮಾತನಾಡುತ್ತಿದ್ರಿ ಯಜಮಾನರೇ? ನಿಮ್ಮಂತವರ ಬಾಯಿಯಿಂದ ಇಂಥ ಮಾತು ಬರಬಹುದೇ? ನಾನೇನು ಉಪಕಾರ ಮಾಡಿರುವೆ? ಮನುಷ್ಯನಾಗಿ ಮಾಡಬೇಕಾದ ಕರ್ತವ್ಯವನ್ನೇ ಮಾಡಿದ್ದೇನೆ. ಈ ಹೆಣ್ಣಿಗೆ ಜಾತಿ ಹುಟ್ಟು ಮರ್ಯಾದೆ ಕಾಡಿದಷ್ಟು ಗಂಡಿಗೆ ಕಾಡಲಾರದು. ಅದಕ್ಕಾಗಿ ನನ್ನ ಮನಕರಿಗೆ ದಾರೆ ಎರೆಯಲು ಬಂದಿರುವೆ. ಆದರೆ ತಮ್ಮ ಒಪ್ಪಿಗೆ ಇದ್ದರೆ ನೋಡಪ್ಪ ರವಿ, ಈಗಿನ ಕಾಲದಲ್ಲಿ ಯಾರು ನಿನ್ನಂತೆ ಉಪಕಾರ ಮಾಡುತ್ತಾರೆ? ನೀನು ಉಪಕಾರ ಮಾಡಿದಂತೆ ಯಾರೂ ಮಾಡಲ್ಲಪ್ಪ ಈ ಉಪಕಾರ. ಸರ್, ನಿಮ್ಮ ಮಗಳು ಇದೇ ಊರಲ್ಲಿ ಇದ್ದಾರಂತೆ? ರವಿ ಇಲ್ಲೇ ಇದ್ದಾಳಪ್ಪ. ಬಾಕಿ ಬಾರಮ್ಮ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಮಗಳ ಜೊತೆ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಡ್ತೀರಾ? ನೋಡಪ್ಪ ರವಿ, ಬೇಕಾದಷ್ಟು ಮಾತಾಡಬಹುದು. ಆಯ್ತು ನೋಡಮ್ಮ, ಬರ್ತೀನಿ. ನಾನು ಹೋಗಿ ಬರ್ತೀನಮ್ಮ. ಬೇಗನೆ ಬಂದ್ಬಿಡಮ್ಮ. ಭಾರತಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಹೆಣ್ಣಿನ ವಿಷಯದಲ್ಲಿ ದೇವರಸೆ ಎಂದು ಹೇಳುತ್ತಿದ್ದಾರೆ. ಅದಕ್ಕೆ ಇಷ್ಟೊಂದು ಹೆಣ್ಣಿಗೆ ಅನ್ಯಾಯ ಮಾಡಬಾರದಾಗಿತ್ತು. ನೋಡಿ, ನೀವು ಅದೇನ್ ಕೇಳ್ಬೇಕಂತ ಮಾಡಿದಿರ ಕೇಳಿ. ನಿಮ್ಮ ಪ್ರಾರ್ಥನೆಗೆ ತಕ್ಕ ಮಟ್ಟಿಗೆ ಉತ್ತರ ನೀಡ್ತೀನಿ. ನೋಡು ಭಾರತಿ, ನನ್ನ ಜೊತೆ ಮದುವೆ ಆಗುವುದಕ್ಕೆ ಒಪ್ಪಿದ್ದೀರಿ. ಆದರೆ ನಿಮ್ಮ ಮನಸಾರೆ ಒಪ್ಪಿದ್ದೀರೋ ಅಥವಾ ನಿಮ್ಮ ತಂದೆಯ ಒತ್ತಾಯವಾಗಿ ಒಪ್ಪಿದ್ದೀರೋ ದಯವಿಟ್ಟು ನನ್ನ ಮುಂದೆ ಇವತ್ತು ಹೇಳಿಬಿಡಿ. ಈ ಸಮಾಜ ಕಂಜಿಯೋ ಅಥವಾ ನಮ್ಮ ತಂದೆಯವರ ಒತ್ತಾಯಕ್ಕೆ ಮಾಡಿದು ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿಲ್ಲ. ನಾನು ಕೂಡ ಈ ಸಮಾಜದಲ್ಲಿ ಒಬ್ಬ ಗೃಹಿಣಿಯಾಗಿ ಬದುಕಬೇಕು. ನನ್ನನ್ನು ಕೂಡ ಪ್ರೀತಿ ಮಾಡೋ ಗಂಡನಿರ್ಬೇಕು. ನನ್ನ ಬದುಕು ಬಂಗಾರ ಆಗ್ಬೇಕೆಂಬ ಆಸೆ ಇದ್ದಂತೆ ನಾನು ಈ ಮದುವೆ ಒಪ್ಕೊಂಡಿದ್ದೀನಿ ಅಷ್ಟೇ. ತುಂಬಾ ಥ್ಯಾಂಕ್ಸ್ ಭಾರತಿ. ಆಯ್ತು ರವಿ, ನಾನೊಬ್ಬ ವಿದ್ವೆ ಅಂತ ಗೊತ್ತಿದ್ದು ಕೂಡ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿ ಮದುವೆ ಆಗ್ತಾ ಇದ್ದೀರ ಅಂದ್ಮೇಲೆ ನಿಜವಾಗ್ಲೂ ಇವತ್ತಿನಿಂದ ನೀವೇ ನನ್ನ ದೇವರು ಅಂತ ತಿಳ್ಕೊಳ್ತೀನಿ. ತುಂಬಾ ಥ್ಯಾಂಕ್ಸ್.
ಆಗದೆ